ಬಟ್ ಇವತ್ತು ಆರ್ಥಿಕ ಇಲಾಖೆ ಸಂಪೂರ್ಣವಾಗಿ ದಿಕ್ತಪ್ಪೋಗಿದೆ. ದಿಕ್ತಪ್ಪೋಗಿದೆ. ನಾನು 14-15 ಬಾರಿ ಬಡ್ಜೆಟ್ ಮಂಡಿಸಿದ್ದೀನಿ. ಪಾಪ ಹೇಳ್ತಾರೆ ಅದೆಲ್ಲನೂ ನಮ್ಮ ಮುಖ್ಯಮಂತ್ರಿಗಳು, ನಿಜ ಮಂಡಿಸಿದ್ದೀರಾ, ಏನಾಯಿತು ನೀವು ಮಂಡಿಸಿದ ಮೇಲೆ? ಅದು ಹಿಂತಿರುಗಿ ನೋಡಿದ್ರಾ? ನಿಜ ನೀವು ಮಂಡಿಸಿದ್ದೀರಾ, ಮಂಡಿಸಿದ ಮೇಲೆ ಅದನ್ನು ಹಿಂತಿರುಗಿ ನೋಡಿದ್ರಾ ಏನಾಯಿತು ಅಂತ? ನಮ್ಮಲ್ಲಿ ಯಾರು ಇಷ್ಟು ಹಣ ಖರ್ಚಾಯಿತು, ಅದರಿಂದ ಜನರಿಗೆ ಏನು ಉಪಯೋಗ ಆಯಿತು? ವಾಟ್ ಈಸ್ ದ ಕಿಕ್ ಬ್ಯಾಕ್? ಅಂದರೆ ಬೈ ವೇ ಆಫ್ ಇಂಪ್ರೂವ್ಮೆಂಟ್ ಅದನ್ನು ಆಫ್ ದ ಸೊಸೈಟಿ ಆ್ಯಂಡ್ ದ ಸ್ಟೇಟ್. ಯಾರು ನೋಡಲ್ಲ, ಇದನ್ನು ಹಿಂತಿರುಗಿ ಯಾರೂ ನೋಡಲ್ಲ. ಇಷ್ಟು ಖರ್ಚಾಯಿತು, ಇಷ್ಟು ಖರ್ಚು ನಮ್ಮ ಡಿಪಾರ್ಟ್ಮೆಂಟು ಇಷ್ಟು ಇದು ಮಾಡ್ತಾಯಿದ್ದೀವಿ ನಾವು. ಏನಾಗಿದೆ ನಮ್ಮಲ್ಲಿ, ಎಸ್ಟ್ಯಾಬ್ಲಿಷ್ಮೆಂಟ್ಗೆ ಸಿಕ್ಕಾಪಟ್ಟೆ ಹಣ ಹೋಗ್ತಾಯಿದೆ. ಇದನ್ನು ಸುಮಾರು ಸರಿ ಮಾತಾಡಿದ್ದೀನಿ. ಎಸ್ಟ್ಯಾಬ್ಲಿಷ್ಮೆಂಟ್ 50, ಡೆವಲಪ್ಮೆಂಟ್ 50 ಇರಬೇಕು. ಕೃಷ್ಣ ಗೌರ್ಮೆಂಟಲ್ಲೂ ನಾನು ಪ್ರತಿಪಾದನೆ ಮಾಡಿದವನಿದ್ದೀನಿ. ನಾವು 30% ಮಾತ್ರ ನಮಗೆ ಡೆವಲಪ್ಮೆಂಟಿಗೆ ದುಡ್ಡು ಸಿಗ್ತಾ ಇರೋದು. 3,77,000 ಕೋಟಿಯಲ್ಲಿ ನಮಗೆ ಎಸ್ಟ್ಯಾಬ್ಲಿಷ್ಮೆಂಟ್ಗೆ ಜಾಸ್ತಿ ಹೊಟ್ಟೋಗ್ತಾ ಇದೆ. 70% ಹತ್ತತ್ರ ಎಸ್ಟ್ಯಾಬ್ಲಿಷ್ಮೆಂಟ್ ಕೊಟ್ಟೋಗ್ತಾ ಇದೆ. ನೋ, ವಾಟ್ ಸಾರ್ಟ್ ಆಫ್ ಫೈನಾನ್ಸ್ ಮಿನಿಸ್ಟರ್ ಯು ಆರ್ ಮಿಸ್ಟರ್ ಸಿದ್ದರಾಮಯ್ಯ? 70% ನಿಮಗೆ ಎಸ್ಟ್ಯಾಬ್ಲಿಷ್ಮೆಂಟ್ಗೆ ಹೋಗ್ತಾ ಇದ್ರಿ ಅಂದರೆ ಬರೀ 30% ಡೆವಲಪ್ಮೆಂಟ್ ಉಳಿತಾ ಇದೆ ಅಂದರೆ ನೀವ್ಯಾವ ಸೀಮೆ ಹಣಕಾಸು ಮಂತ್ರಿ? ನಿಜ ನೀವು 14 ಸರಿ ಮಂಡಿಸಿದ್ದೀರಾ, ಬಟ್ ಏನಾಯಿತು? ಹೇಗಾಯಿತು ಇದು? ಅರೆ ಈ ಕಥೆ ಎಲ್ಲ ರಾಮ. ಹಾಗಾಗಿ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರುಗಳ ಮೂಲಕ ಮುಖ್ಯಮಂತ್ರಿಗಳನ್ನು, ಸರ್ಕಾರವನ್ನು ಒತ್ತಾಯಿತ ಮಾಡ್ತಾಯಿದ್ದೀನಿ. ಈ ಗ್ಯಾರಂಟಿಗಳಿಗಾದಂಥ ಖರ್ಚು, ಅದರಿಂದ ಆದಂಥ ಅಭಿವೃದ್ಧಿ ಏನಿದೆ, ನಮಗೆ ರಿಫಾರ್ಮ್ಸ್ ಏನಾಯಿತು? 65,000 ಕೋಟಿ ಖರ್ಚು ಮಾಡಿ ಏನಾಯಿತು ಅದು? ಮತ್ತು ಅದ್ರ ಜೊತೆಗೆ ನಮ್ಮ ಆರ್ಥಿಕ ಇಲಾಖೆ, ಇದೆಲ್ಲದರ ಬಗ್ಗೆ, ನಮ್ಮ ಹಣಕಾಸಿನ ಪರಿಸ್ಥಿತಿ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಶ್ವೇತಪತ್ರ ಹೊರಡಿಸಿ ಜನಕ್ಕೆ ಗೊತ್ತಾಗಲಿಲ್ಲ. ಅವ್ರು ಜನಕ್ಕೆ ಗೊತ್ತಿಲ್ಲ ಇದು. ಹಾಗಾಗಿ ಒಂದು ಶ್ವೇತಪತ್ರನ ಮುಖ್ಯಮಂತ್ರಿಗಳು, ಹಣಕಾಸು ಇಲಾಖೆ ಸಚಿವರು ತಾವು ಗ್ಯಾರಂಟಿಗಳಾದ್ರಿಂದ ಈ ರಾಜ್ಯಕ್ಕೆ ಆದಂಥ ಅನುಕೂಲಗಳು, ಅದರಿಂದ ಏನು ಅಭಿವೃದ್ಧಿ ರಿಫಾರ್ಮ್ಸ್ ಆಯಿತು, ಆರ್ಥಿಕ ಪರಿಸ್ಥಿತಿ ಏನಿದೆ ಇವತ್ತು, ಸಾಲ ಎಷ್ಟಿದೆ, ಈಗಾಗಲೇ ನೋಡಿ ಇಷ್ಟೆಲ್ಲ ಇದೆಯಾ, ಆ ಥರ ಲಂಗು ಲಗಾಮ್ ಇಲ್ಲದೆ ಥರ ಓಡ್ತಾ ಇದೆ ಇವತ್ತು. ಜನರ ದುಡ್ಡು ಅಯ್ಯೋ ಎತ್ತೆತ್ತಗೋ ಹೋಗ್ತಾ ಇದೆ. ಆದ್ದರಿಂದ ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ರಾಜ್ಯದಲ್ಲಿ ಗ್ಯಾರಂಟಿ ಬಗ್ಗೆ ಏನಾಯಿತು, ಎಷ್ಟು ಜನಕ್ಕೆ ಅನುಕೂಲ ಆಯಿತು, ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಎಷ್ಟು ಎತ್ತರಕ್ಕೆ ಹೋದ್ವು ಈ ವರ್ಷದಲ್ಲಿ, ನಮ್ಮ ಹಣಕಾಸು ನಾವು ಕಟ್ತಾ ಇದ್ದೀವಿ ಅಂತಿಲ್ಲ ಟ್ಯಾಕ್ಸ್, ಅದು ಎಷ್ಟು ಮಟ್ಟಿಗೆ ಜನಕ್ಕೆ ಬೈ ವೇ ಆಫ್ ಪ್ರೋಗ್ರಾಮ್ ಹೋಗಿ ಅದರಿಂದ ಈ ರಾಜ್ಯ ಎಷ್ಟು ಉನ್ನತಿ ಮಟ್ಟಕ್ಕೆ ಏರ್ತಾ ಇದೆ, ನಮ್ಮ ಅಕ್ಷರ ಏನಾಯಿತು, ನಮ್ಮ ಆರೋಗ್ಯ ಏನಾಯಿತು, ನಮ್ಮ ರಸ್ತೆ ಏನಾಯಿತು, ನಮ್ಮ ಮಕ್ಕಳು ಉದ್ಯೋಗ ಏನಾಯಿತು, ಇದೆಲ್ಲದರ ಬಗ್ಗೆಯೂ ಒಂದು ಶ್ವೇತಪತ್ರವನ್ನು ಮುಖ್ಯಮಂತ್ರಿಗಳು, ಸರ್ಕಾರ ಹೊರಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಮಾಡಿಕೊಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಜನ ಎಲ್ಲಿ ಸುಸ್ತಾಗ್ತಾ ಇದ್ದಾರೆ, ಸಂಸಾರಗಳಲ್ಲಿ ಕಟ್ಪಟ್ಟಿದ್ದಾವೆ, ಅದನ್ನು ನೋಡ್ಕೊಂಡು ಇದನ್ನು ಮಾಡಿರಿ ಅಂತಂಥೇಳಿ ನಾವು ಅವತ್ತೂ ಕೂಡ ಬಡ್ಜೆಟ್ ಅಧಿವೇಶನದಲ್ಲಿ ಮಾತಾಡ್ತು. ಬಟ್ ಯಾರು ಅವರು ಕಿವಿಗೆ ಹಾಕ್ಕೊಳ್ಳಿಲ್ಲ ಇದನ್ನು. ಇಲ್ಲ ನಾವು ಗ್ಯಾರಂಟಿ ನಾವು ಮಾಡಿರೋದೇ ಸರಿ ಅಂತ. 65,000 ಕೋಟಿ ಖರ್ಚಿದಕ್ಕೆ. ಆಮೇಲೆ ಇದಕ್ಕೆ ಒಬ್ಬ ಉಸ್ತುವಾರಿ ಕ್ಯಾಬಿನೆಟ್ ರ್ಯಾಂಕ್, ನಮಗೆ ಕ್ಯಾಬಿನೆಟ್ ರ್ಯಾಂಕ್ ಅಂದರೆ ಒಂದು 10 ಲಕ್ಷ ಖರ್ಚಾಗುತ್ತೆ ತಿಂಗಳಿಗೆ. ಅವ್ರ PS, PAಗಳು, ಗನ್ಮ್ಯಾನು, ಮನೆ ಅಡುಗೆ ಮಾಡೋನು, ತರಕಾರಿ ಕತ್ತರಿಸೋನು, ಇವರೆಲ್ಲರೂ 10 ಲಕ್ಷ ಒಬ್ಬನಿಗೆ ತಿಂಗಳಿಗೆ. ಅದ್ರ ಜೊತೆಗೆ 4 ಜನ ಇದು ಏನೋ ಸ್ಟೇಟ್ ಮಿನಿಸ್ಟರ್ಸ್ಗಳು, ಅದ್ರ ಜೊತೆಗೆ 4 ಜನ ಉಸ್ತುವಾರಿಗೆ, ಈ ಗ್ಯಾರಂಟಿ ಉಸ್ತುವಾರಿಗೆ ಕ್ಯಾಬಿನೆಟ್ ರ್ಯಾಂಕ್, ಮಂತ್ರಿ ರ್ಯಾಂಕ್ನವರು ಒಬ್ಬರು, 4 ಜನ ಸ್ಟೇಟ್ ಕ್ಯಾಡ್ರ್ನವ್ರು ಇದ್ದಾರೆ, ಅವ್ರಿಗೆಲ್ಲ ಸಂಬಳ. ಇದಲ್ಲದೆ ಜಿಲ್ಲೆಗೊಬ್ಬ ಉಸ್ತುವಾರಿ, ಅವ್ನಿಗೆ 50,000 ಸಂಬಳ ಅಂತೆ. ತಾಲೂಕೊಬ್ಬ ಉಸ್ತುವಾರಿ, ಅವ್ನಿಗೆ 25,000 ಸಂಬಳ. ಮತ್ತು ಹೇಗೆ ಇದು? ಇದಲ್ಲದೆ ಅದನ್ನು ಸಮೀಕ್ಷೆ ಮಾಡೋದಕ್ಕೆ
ಒಂದು ಕಂಪನಿಗೆ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಸಮೀಕ್ಷೆ ಮಾಡೋಕ್ಕೆ ಏನ್ರಿ ಇದು ಕತೆ? ಟ್ಯಾಕ್ಸ್ ಪೇಯರ್ಸ್ ಮನಿನ ನಾವು ಸರ್ಕಾರ ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ?